ಆಪರೇಷನ್ ಸಿಂಧೂರದ ಬಳಿಕವೂ ಕೂಡ ಪಾಕಿಸ್ತಾನ ಬುದ್ಧಿ ಕಲಿತ ಹಾಗೆ ಕಾಣ್ತಾ ಇಲ್ಲ. ಪಾಕಿಸ್ತಾನದಿಂದ ಅಪ್ರಚೋದಿತ ದಾಳಿ ಮುಂದುವರೆದಿದೆ. ಪಾಕ್ನ ದಾಳಿಯಲ್ಲಿ 15 ಭಾರತೀಯ ನಾಗರಿಕರು ಸಾವನ್ನಪ್ಪಿದ್ದಾರೆ. ಲ್ಯಾನ್ಸ್ ನಾಯಕ್ ದಿನೇಶ್ ಕುಮಾರ್ ಹುತಾತ್ಮರಾಗಿದ್ದಾರೆ. ಭಾರತದ ದಾಳಿ ನಂತರ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಇನ್ನಷ್ಟು ಹೆಚ್ಚು ಮಾಡಿದೆ. ಗಡಿಯಲ್ಲಿ ಉದ್ವಿಗ್ನತೆ ಸೃಷ್ಟಿಯಾದಾಗಿಂದಾನೇ ಪಾಕಿಸ್ತಾನ ಫೈರಿಂಗ್ ಓಪನ್ ಮಾಡಿತ್ತು. ಆದರೆ ಈ ಆಪರೇಷನ್ ಸಿಂಧೂರದ ನಂತರ ಅದರ ತೀವ್ರತೆ ಇನ್ನಷ್ಟು ಹೆಚ್ಚಾಗಿದೆ. ನಿರಂತರವಾಗಿ ಪಾಕಿಸ್ತಾನ ಗುಂಡಿನ ದಾಳಿಯನ್ನ ಮುಂದುವರಿಸ್ತಾ ಇದೆ. ಅಪ್ರಚೋದಿತ ದಾಳಿಯನ್ನ LOC ಭಾಗದಲ್ಲಿ ನಿರಂತರವಾಗಿ ಪಾಕಿಸ್ತಾನ ಮುಂದುವರಿಸಿದೆ. ಪಾಕಿಸ್ತಾನದ ಈ ದಾಳಿಯಲ್ಲಿ 15 ಭಾರತೀಯ ನಾಗರಿಕರು ಸಾವನ್ನಪ್ಪಿದ್ದಾರೆ. ಲ್ಯಾನ್ಸ್ ನಾಯಕ್ ದಿನೇಶ್ ಕುಮಾರ್ ಅವರು ಕೂಡ ಹುತಾತ್ಮರಾಗಿದ್ದಾರೆ. ಯಾಕೋ ಪಾಕಿಸ್ತಾನಕ್ಕೆ ಕೊಟ್ಟಿರೋ ಪೆಟ್ಟು ಸಾಕಾಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಆಪರೇಷನ್ ಸಿಂಧೂರದ ಹೆಸರಲ್ಲಿ ಭಾರತ ಪಾಕಿಸ್ತಾನದಲ್ಲಿದ್ದಂತಹ ಉಗ್ರ ನೆಲೆಗಳನ್ನು ಈಗಾಗಲೇ ಧ್ವಂಸ ಮಾಡಿದ್ರೂ ಕೂಡ ಪಾಕಿಸ್ತಾನಕ್ಕೆ ಇನ್ನಷ್ಟು ಪೆಟ್ಟು ತಿನ್ನೋ ಆಸೆ ಇದ್ದಿದ್ದಿರಬಹುದು. ಆ ಕಾರಣಕ್ಕಾಗಿ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದೆ. ಭಾರತದ ವಿರುದ್ಧ ಮತ್ತೆ ಪ್ರತಿದಾಳಿ ಮಾಡ್ತೀವಿ ಅಂತ ಒಂದು ಕಡೆ, ಮತ್ತೊಂದು ಕಡೆ ಈ ಥರ ನಿರಂತರವಾಗಿ ಶೆಲ್ಲಿಂಗ್ ನಡೀತಾ ಇದೆ. ಬೆಳಗ್ಗೆ ರಾತ್ರಿ ಅನ್ನದೇ ನಿರಂತರವಾಗಿ ಸೈನಿಕರೋ ನಾಗರಿಕರೋ ಯಾರು ಸಿಗ್ತಾರೋ ಅವರನ್ನು ಗುರಿಯಾಗಿಸ್ಕೊಂಡು ನಿರಂತರವಾಗಿ ಪಾಕಿಸ್ತಾನದ ಸೇನೆ ದಾಳಿ ನಡೆಸ್ತಾ ಇದೆ. ಪರಿಣಾಮ 15 ಮಂದಿ ನಾಗರಿಕರು ಸಾವನ್ನಪ್ಪಿದ್ದಾರೆ. ಜೊತೆಗೆ ನಮ್ಮ ಸೈನಿಕರು ಕೂಡ ಹುತಾತ್ಮರಾಗಿದ್ದಾರೆ. ಲ್ಯಾನ್ಸ್ ನಾಯಕ್ ದಿನೇಶ್ ಅವರು ಪಾಕಿಸ್ತಾನದ ಈ ಗುಂಡಿನ ದಾಳಿಯಲ್ಲಿ ಹುತಾತ್ಮರಾಗಿರೋದು. ಉದ್ವಿಗ್ನತೆಯನ್ನ ಹಾಗೆ ಕಾಯ್ದುಕೊಳ್ಬೇಕು ಅನ್ನೋದು ಪಾಕಿಸ್ತಾನದ ಉದ್ದೇಶನೋ, ಅಥವಾ ಬಹಳಷ್ಟು ಸಂದರ್ಭಗಳಲ್ಲಿ ಪಾಕಿಸ್ತಾನ ಒಂದು ಕಡೆ ಸೇನೆ ಈ ಕಡೆ ಶೆಲ್ಲಿಂಗ್ ನಡೆಸ್ತಾ ಇರುತ್ತೆ, ಮತ್ತೊಂದು ಕಡೆ ಉಗ್ರರು ಭಾರತದ ಒಳಗೆ ನುಸುಳೋದಕ್ಕೆ ಅದರ ಮೂಲಕ ಅವಕಾಶ ಮಾಡಿಕೊಡುತ್ತೆ. ಆ ರೀತಿಯಾದ ಏನಾದರೂ ಪ್ಲಾನ್ ಇದೆಯೋ, ಅಥವಾ ಭಾರತದ ಮೇಲೆ ಇನ್ಯಾವ ರೀತಿಯ ದಾಳಿಗೆ ಪಾಕಿಸ್ತಾನ ಪ್ಲಾನ್ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಬಟ್ ನಿರಂತರವಾಗಿ ಗಡಿ ಭಾಗದಲ್ಲಿ ಶೆಲ್ಲಿಂಗ್ ಗುಂಡಿನ ದಾಳಿ ಮುಂದುವರಿತಾನೆ ಇದೆ. ಗಡಿ ಭಾಗದಲ್ಲಿದ್ದಂತಹ ನಾಗರಿಕರ ಮನೆಗಳು ಆ ಗುಂಡಿನ ದಾಳಿಗೆ ಸಂಪೂರ್ಣ ಹಾನಿಗೊಳಗಾಗಿದೆ. ಜನರನ್ನು ಅಲ್ಲಿಂದ ಸ್ಥಳಾಂತರ ಮಾಡಲಾಗ್ತಾ ಇದೆ. ಯಾಕಂದರೆ ಪಾಕಿಸ್ತಾನ ಸೇನೆಯ ಗುಂಡಿನ ದಾಳಿಗೆ ಇನ್ನಷ್ಟು ಅಮಾಯಕ ಭಾರತೀಯ ನಾಗರಿಕರು ಬಲಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಭಾರತ ಆಪರೇಷನ್ ಸಿಂಧೂರ ನಡೆಸಿದ್ರೂ ಕೂಡ ಪಾಕಿಸ್ತಾನದ ಯಾವುದೇ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಆ ದಾಳಿ ಮಾಡಲಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.